ಬಂದಿದ್ದೀವಿ, ಕರೆದ್ರು ಬಂದು ಯಾರು ಕರೆದ್ರು? ಮೀಟ್ರುಗಳು ಕಾಂಗ್ರೆಸ್ ಅವರು. ಯಾರು ಅಂದ್ರೆ ಕಾಂಗ್ರೆಸ್ನವರು. ಇನ್ನು ಟೌನ್ಶಿಪ್ ಪರ ಪ್ರತಿಭಟನೆಯ ಅಸಲಿ ಚಿತ್ರಣ ಇವತ್ತು ಬಯಲಾಗಿದೆ. ಹಣವನ್ನ ಕೊಟ್ಟು ಪ್ರತಿಭಟನೆಗೆ ಕರೆ ತಂದ್ರ ಕಾಂಗ್ರೆಸ್ಸಿಗರು ಅನ್ನುವಂಥ ಮಾತು. ಅಷ್ಟೇ ಅಲ್ಲದೆ ಹೋರಾಟದಲ್ಲಿ ವೃದ್ಧಿಯರು, ಮಹಿಳೆಯರು ಕೂಡ ಭಾಗಿಯಾಗಿದ್ದಾರೆ. ಆದರೆ ಪ್ರತಿಭಟನಾಕಾರರಿಗೆ ಹೋರಾಟದ ಉದ್ದೇಶನೇ ಗೊತ್ತಿಲ್ಲ. ಯಾವ ಕಾರಣಕ್ಕಾಗಿ ನಾವು ಈ ಹೋರಾಟವನ್ನ ಮಾಡ್ತಾ ಇದ್ದೀವಿ, ಯಾವ ಕಾರಣಕ್ಕಾಗಿ ನಾವು ಈ ಪ್ರತಿಭಟನೆಗೆ ಮುಂದಾಗಿದ್ದೀವಿ ಅನ್ನೋದ್ರ ಬಗ್ಗೆ ಅಲ್ಲಿ ಭಾಗಿಯಾಗಿರುವಂತ ಸಾಕಷ್ಟು ಜನರಿಗೆ ಗೊತ್ತೇ ಇಲ್ಲ ಅನ್ನುವಂಥದ್ದು ಇದೀಗ ಗೊತ್ತಾಗ್ತಾ ಇದೆ. ಇನ್ನು ಪರ ವಿರೋಧದ ಹೋರಾಟವೇ ಗೊತ್ತಿಲ್ಲದೆ ಪ್ರತಿಭಟನೆಗೆ ಬಂದಿದ್ದಾರೆ. ಅಷ್ಟೇ ಅಲ್ಲದೆ ನಮ್ಮನ್ನ ಕರ್ಕೊಂಡು ಬಂದಿದ್ದಾರೆ. ಸೊ ನಾವು ಹಾಗಾಗಿ ಈ ಪ್ರತಿಭಟನೆಗೆ ಬಂದಿದ್ದೀವಿ ಅನ್ನುವಂತ ಮಾತುಗಳನ್ನ ಪ್ರತಿಭಟನಾಕಾರರು ಹೇಳಿದ್ದಾರೆ. ಅಷ್ಟೇ ಅಲ್ಲದೆ ಹೋರಾಟಗಾರರು ಕಾಂಗ್ರೆಸ್ನವರು ನಮ್ಮನ್ನ ಇಲ್ಲಿಗೆ ಕರ್ತಂದ್ರು, ಅದಕ್ಕಾಗಿ ಬಂದಿದ್ದೀವಿ ಈ ಹೋರಾಟಕ್ಕೆ ಅಂತ ಈ ಸಂದರ್ಭದಲ್ಲಿ ಹೇಳಿರುವಂತದ್ದು. PNS ವಿಸ್ತಾರ ನ್ಯೂಸ್ ನಲ್ಲಿ ಅಸಲಿ ವಿಚಾರ ಇದೀಗ ಬಟಾ ಬಯಲಾಗಿದೆ. ವರದಿ ಮಾಡಲು ಬಂದ ಪತ್ರಕರ್ತರನ್ನ ತಡೆದ ಹೋರಾಟಗಾರರು. ನಿಮಗೆ ಎಷ್ಟು ಎಕರೆ ಭೂಮಿ ಇದೆಯಮ್ಮ? ನಮಗಿಲ್ಲ ಸ್ವಾಮಿ, ಕೂಲಿ ಮಾಡ್ಬೇಕು. ಕೂಲಿ ಮಾಡೋರು ಮತ್ತೇನಕ್ಕೆ ಬಂದಿದ್ದೀರಿ ಪ್ರತಿಭಟನೆಗೆ? ಬಂದಿದ್ದೀವಿ, ಕರೆದ್ರು ಬಂದು. ಯಾರು ಕರೆದ್ರು? ಗೌಡ್ರುಗಳು, ಮೀಟ್ರುಗಳು ಕಾಂಗ್ರೆಸ್ ಅವರು. ನಿಮಗೆ ಭೂಮಿ ಇಲ್ವಾ? ಏನಿಲ್ಲ, ಕೂಲಿ ಮಾಡ್ಬೇಕು. ಏನಕ್ಕೆ ಬಂದಿದ್ದೀರಿ ಪ್ರತಿಭಟನೆಗೆ? ಮತ್ತೆ ನೀವೇನು ಈ ಯೋಜನೆ ಪರವಾಗಿದ್ದೀರಾ ಅಥವಾ ವಿರೋಧವಾಗಿದ್ದೀರಾ? ಏನಾಗ್ಬೋದು ಒಬ್ರು ಹೇಳುತ್ತಕ್ಕೆ ನಾವು ಬಂದಿದ್ದೀವಿ ಅಷ್ಟೇ. ಅವ್ರು ಹೇಳುತ್ತಕ್ಕೆ ನಾವು ಬಂದಿದ್ದೀವಿ. ಯಾರು ಅಂದ್ರೆ ಕಾಂಗ್ರೆಸ್ನವರು. ನೀವಮ್ಮ? ನಾವು ಅಷ್ಟೇ ಬಡವರು, ನಮ್ಮ ಯಜಮಾನ್ರು ತೀರೋಗವ್ರೆ. ಬಾ ಅಂದ್ರು ಬಂದು ಸ್ವಾಮಿ, ಆಟೋದಾಗ ಬಂದು. ಎಲ್ಲಿಂದ ಬಂದಿದ್ದೀರಾ? ಹೊಸೂರು ಕೋಡಿಪಾಳ್ಯ. ಹೊಸೂರು ಕೋಡಿಪಾಳ್ಯ. ನಿಮಗೆ ಇಲ್ಲಿ ಏನಾಗ್ತಿದೆ ಅಂತ ಗೊತ್ತಿದೆಯಾ? ನಮ್ಗೇನ್ ಗೊತ್ತಿಲ್ಲ, ಬರ್ರಿ ಅಂದ್ರು ಬಂದವ್ ಸ್ವಾಮಿ. ಯಾರು ಕರೆದಿದ್ದು ನಿಮ್ಮನ್ನ? ಕಾಂಗ್ರೆಸ್ ಅವರು.